ಫಸ್ಟ್ ಆಫ್ ಆಲ್ ಸಿನಿಮಾ ಇದು ಬಂದ್ಬಿಟ್ಟು ನಾನು ಆಕ್ಚುಲಿ ಥಿಯೇಟರ್ ಅಲ್ಲಿ ನೋಡಿಲ್ಲ. ಅವಾಗ ನಾನು ಏನೋ ಚಿಕ್ಕ ಹುಡುಗ ಇದು ರಿಲೀಸ್ ಆದಾಗ. ಬಟ್ ತುಂಬಾ ಸಲ ಇದೆ ನಾನು ಯೂಟ್ಯೂಬ್ ಅಲ್ಲಿ ಒಂದ್ 2-3 ಸಲ ನೋಡಿದೀನಿ, ಟಿವಿಯಲ್ಲಿ ಆಗದಾಗೆಲ್ಲ ನೋಡಿದೀನಿ. ಆ ಫೈಟ್ಸ್, ಆ ಸ್ಟೆಂಟ್ಸ್, ಆ ಸ್ಟೆಪ್ಸ್, ಆ ಸಾಂಗ್ಸ್ ಎಲ್ಲ ನೋಡ್ತಾ ಇದ್ರೆ, ಆ ಒಂದು ಚಿಕ್ಕ ಟಿವಿಯಲ್ಲಿ ನೋಡ್ತಾ ಇದ್ರೆ, ಫೋನಲ್ಲಿ ನೋಡ್ತಾ ಇದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಅಂತದ್ ಇಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಅಪ್ಪೋಣ ನೋಡ್ತಾ ಇದ್ರೆ ಒಂಥರ ನಿಮ್ಗೆ ಖುಷಿ ಅನ್ಕೊಳ್ಳಿ. ಮೈನ್ ಏನನ್ಸೋದು ಗೊತ್ತಾ ಅಣ್ಣ, ಇವರು ಅಪ್ಪೋಣ ನಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಒಂಚೂರು ಫೀಲೇ ಆಗಲ್ಲ ಅಣ್ಣ. ಅವ್ರನ್ನ ನೋಡ್ತಾ ಇದ್ರೆ ಒಂಥರ ನಿನ್ನೆ ಮೊನ್ನೆ ಸಿಕ್ಕಿರೋ ತರ ಫೀಲು, ಸಿಕ್ಬಿಟ್ಟು ಜೊತೆಲೇ ಇರೋ ತರ ಫೀಲು. ನಾವು ಲಾಸ್ಟ್ ಟೈಮ್ ಮೀಟ್ ಆದಾಗ ಇಷ್ಟು ವರ್ಷಗಳು ಆಗೋಯ್ತಾ ಅವ್ರು ಮಾತಾಡ್ತಿದ್ರೆ, ಅದೆಲ್ಲ ಮೈನ್ ಹೇಳ್ಬೇಕಾದ್ರೆ ಸಿನಿಮಾ ನೋಡ್ತಿರೋ ಅಷ್ಟೊತ್ತು ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಎಂಜಾಯ್ ಮಾಡ್ತಾ ಇದೀವಿ ಸಿನಿಮಾನ. ಬಟ್ ಆ ಒಂದು ನೋವನ್ನ ನಾವು ಮರೆಯಕ್ ಆಗ್ತಿಲ್ಲ. ಆದ್ರೆ ಅವ್ರ ಒಂಥರ ನಿಮ್ಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ್ತಿಲ್ಲ. ಬಟ್ ನಾನು ಒತ್ತಿನಲ್ಲಿ ಒಂದ್ ಹೇಳ್ತೀನಿ ಅಣ್ಣ, ದೇವರು ಥಿಯೇಟರ್ಗೆ ಬಂದಿದ್ದಾರೆ, ದಯವಿಟ್ಟು ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಿ ಅಣ್ಣ. ಆ ಕಾಮಿಡಿ ಸೀನ್ಸ್, ಆಕಾಶ್ ಸಿನಿಮಾ ಇನ್ನೊಂದು ಏನಕ್ಕೆ ಸ್ಪೆಷಲ್ ಅಂದ್ರೆ ಆ ಮೈನ್ ಕಾಮಿಡಿ ಟೈಮಿಂಗು. ಒಂದೊಂದು ಸೀನ್ ಅಪ್ಪೋಣ ಹೆಂಗೆ ಅಂದ್ರೆ ಒಂಥರ ನ್ಯಾಚುರಲ್ ಆಗಿ ಆ ಕಾಮಿಡಿ ಟೈಮಿಂಗ್ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಪ್ಪೋಣಂದು ಫುಲ್ಲು ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ. ನಿಮಗೆ ಒಂದು ಫೀಲೇ ಅನ್ಸಲ್ಲ. ಅವ್ರ ಮೇಲಿರೋ ಈ ಮೈನ್ ಬೇಜಾರ್ ಯಾರ ಮೇಲೆ ಗೊತ್ತಾ, ಈ ಪ್ರಪಂಚದಲ್ಲಿ ಈ ತರ ಎಲ್ಲ ಆದಾಗ ಏನ್ ಅನ್ಸುತ್ತೆ ಅಂದ್ರೆ, ಯಾವ ದೇವ್ರು ಇವಾಗ ತುಂಬಾ ಜನ ಬೇರೆ ಬೇರೆ ದೇವ್ರು ನಂಬ್ತಿರ್ತೇವೆ 100% ಹೌದು. ಯಾವ ದೇವ್ರು ನಂಬೋದು, ಈ ತರ ಇಂಥ ಒಳ್ಳೆ ವ್ಯಕ್ತಿನ ಕರ್ಕೊಂಡಾಗ ಏನ್ ಅಂತ ಯಾರ ಮೇಲೆ ಕೋಪ ಪಡ್ಕೋಬೇಕು. ಆ ದೇವ್ರು ತುಂಬಾ ಕ್ರೂರಿ. ಒಳ್ಳೆಯವ್ರು ಹೆಂಗಂದ್ರೆ ಆ ದೇವ್ರು ಆ ತರ ಅಂತಾರಂತೆ, ನನ್ ಪಕ್ಕದಲ್ಲಿ ಒಳ್ಳೆಯವ್ರು ಇರ್ಬೇಕು ಅಂತ ಅಂದ್ಬಿಟ್ಟು ಒಳ್ಳೆಯವ್ರನ್ನ ಬೇಗ ಕರ್ಕೋತಾರಂತೆ. ಈ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ನೀವೇನಕ್ಕೆ ಎಷ್ಟು ಖುಷಿಯಾಗಿರ್ತೀರಾ ಅಂತ ರಮ್ಯಾ ಅವರ ಅಪ್ಪನ ಕೇಳಿದಾಗ ಅವ್ರು ಹೇಳ್ತಾರೆ, 4 ಜನ ಒಳ್ಳೇದ್ ಬಯಸ್ಲಿ ಸಾಕು, ಎಲ್ಲರೂ ಖುಷಿಯಾಗಿರ್ತಾರೆ, 4 ಜನ ಒಳ್ಳೇದ್ ಬಯಸ್ಬೇಕಂತ. 4,000 ಜನ, ಎಷ್ಟೋ ಕೋಟಿ ಜನಕ್ಕೆ ಒಳ್ಳೇದ್ ಬಯಸಿದಾರೆ ಆ ವ್ಯಕ್ತಿ. ಅವ್ರನ್ನ ಬೇಗ ಕರ್ಕೊಂಡಿದ್ದು ತುಂಬಾ ಬೇಜಾರಿದೆ. ಬಟ್ ನಮ್ ಜೊತೆನೇ ಇದಾರೆ ಅಣ್ಣ. ನಾನೊಂದ್ ಮಾತು ಹೇಳ್ತೀನಿ, ಕನ್ನಡಿಗ ಅಂತ ಅಂದ್ಬಿಟ್ಟು ಎಷ್ಟು ದಿನ ಇರ್ತಾನೋ, ಎಷ್ಟು ವರ್ಷಗಳಾಗುತ್ತೋ ನನಗೆ ಗೊತ್ತಿಲ್ಲ, ಎಷ್ಟು ವರ್ಷ ಇರ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಕನ್ನಡಿಗರನ್ನ ಯಾರು ಅಳ್ಸಕ್ಕಾಗಲ್ಲ. ಬಟ್ ಕನ್ನಡಿಗ ಅಂತ ಇರೋಷ್ಟು ದಿನಾನು ಅಪ್ಪು ಅಣ್ಣ ಅನ್ನೋರು ಇದ್ದೇ ಇರ್ತಾರೆ. ಅಪ್ಪು ಬಾಸ್ ಪ್ರತಿ ಕನ್ನಡಿಗನ ಮನ್ಸಲ್ಲೂ ಇದ್ದೇ ಇರ್ತಾರೆ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ಇವಾಗ ನಮ್ ಸ್ಟೈಲಿಗೆ ಹೋಗೋಣ ಅಣ್ಣ. ನೆಕ್ಸ್ಟ್ ಸಲ ನಾವು ಮಾರ್ಸಿಬಿ ಕಪ್ ಅಣ್ಣ, ನೆಕ್ಸ್ಟ್ ಸಲ ನಾವು ಮಾರ್ಸಿಬಿದೆ ಕಪ್ಪು, ನೆಕ್ಸ್ಟ್ ಸಲ ನಾವು ಮಾರ್ಸಿಬಿದೆ ಕಪ್ಪು. ಎಷ್ಟು ವರ್ಷಗಳಾದ್ರೂ ಅಭಿಮಾನಿಗಳ ಮನೆ ದೇವರು ನಮ್ಮ ಅಣ್ಣ ಅಪ್ಪು. ಎಷ್ಟು ವರ್ಷಗಳಾದ್ರೂ ಮನೆ ದೇವರು, ಅಭಿಮಾನಿಗಳ ಮನೆ ದೇವರು ಅಪ್ಪು. ಅದು ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ. ಆ ರಾವಣನ ಸಾಯಿಸಕ್ಕೆ ರಾಮ ಬಿಟ್ಟಿದ್ದು ಬಾಣ, ಆ ರಾವಣನ ಸಾಯಿಸಕ್ಕೆ ರಾಮ ಬಿಟ್ಟಿದ್ದು ಬಾಣ. ಅಪ್ಪೋಣ ಯಾವತ್ತಿದ್ರು ನಮ್ ಕನ್ನಡಿಗರ ಪ್ರಾಣ, ನಮ್ ಕನ್ನಡಿಗರ ಪ್ರಾಣ. 100% ವಿ ಲವ್ ಯು ಅಪ್ಪು ಬಾಸ್, ವಿ ಲವ್ ಯು. ನಾನು ಇನ್ನೊಂದು ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ, ಅಪ್ಪೋಣಂಗೆ ಪ್ರಾಣ ಅವ್ರ ಫ್ಯಾನ್ಸು, ಅಪ್ಪೋಣಂಗೆ ಪ್ರಾಣ ಅವ್ರ ಫ್ಯಾನ್ಸು. ಆದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಪ್ಪೋಣ ಒಂಥರ ಯಾರು ಮಾಡಕ್ಕಾಗಲ್ಲ ಡ್ಯಾನ್ಸು. ಓನ್ಲಿ ಆ ಫೈಟ್ ಸ್ಟೆಂಟ್ಸು, ಆ ಡ್ಯಾನ್ಸು, ಆ ನಗುಮುಖದ ಒಡೆಯ ಕನ್ನಡಿಗ ಅಂತ ಬದುಕಿರೋರ್ಗು ಅಪ್ಪೋಣ 100% ಎಲ್ಲಾರ ಮನಸ್ಸಲ್ಲೂ ಬದುಕಿರ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೇವರು ಥಿಯೇಟರ್ಗೆ ಬಂದಿದ್ದಾರೆ, ದಯವಿಟ್ಟು ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡೋಗ್ರಿ ಆ ದೇವ್ರದ್ದು. ಜಯಪ್ಪ ಬಾಸ್, ಲವ್ ಯು. ಬಡ ದೇವ್ರ ಮೇಲೆ ಮಾತ್ರ ತುಂಬಾ ಬೇಜಾರಿದೆ ಅಣ್ಣ. ಪ್ರತಿಯೊಂದು ಅಣ್ಣ ಇವಾಗ ನಾನು ಹೆಂಗ್ ಗೊತ್ತಾ ಅಣ್ಣ, ನಾನೊಂದು ಮಾತು ಹೇಳ್ತೀನಿ ನೋಡಿ. ಅಮೂಲ್ಯ ಅವರು ಎಲ್ಲ ನಮ್ಮ ಭರ್ಜರಿ ಬೆಸ್ಟ್ ಟೀಮ್ ಎಲ್ಲ ಬಂದಿದ್ದೀವಿ. ಅಮೂಲ್ಯ ಅವ್ರು ಬಂದ್ಬಿಟ್ಟು ಡಿ ಬಾಸ್ ಡೈಹರ್ಟ್ ಫ್ಯಾನು, ನಮ್ಮ ಇವ್ರು ಬಂದು ಸುಕ್ರೋತ್ ಅವ್ರು ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರ ಡೈಹರ್ಟ್ ಫ್ಯಾನು, ಇನ್ನು ಇವ್ರು ಬಂದ್ಬಿಟ್ಟು ಯಶೋರ್ ಫ್ಯಾನು. ಇದು ಹೆಂಗ್ ಗೊತ್ತಾ ಅಪ್ಪೋಣ ಸಿನಿಮಾ ಅಂದ್ರೆ, ನಿಮ್ಗೆ ಹೆಂಗ್ ಗೊತ್ತಾ ಅಪ್ಪೋಣ ಸಿನಿಮಾ ಅಂದ್ರೆ, ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪ್ರತಿಯೊಬ್ರು ಹೀರೋ ಅಭಿಮಾನಿಗಳು ಸೇರ್ಕೊಂಡು ಆ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಚರಿಸೋ ಹಬ್ಬ ಅಪ್ಪು. ಪ್ರತಿಯೊಬ್ರು ಹೀರೋ ಅಭಿಮಾನಿಗಳು ಸೇರ್ಕೊಂಡು ಆಚರಿಸೋ ಹಬ್ಬ ಅಪ್ಪು. ಅವ್ರದ್ದು ಯಾವ ಸಿನಿಮಾ ರಿಲೀಸ್ ಆದ್ರೂ ಪ್ರತಿಯೊಬ್ರು ಬಂದ್ಬಿಟ್ಟು ಖುಷಿಯಿಂದ ನೋಡ್ತೀವಿ. ಆ ನಗುಮುಖದ ಒಡೆಯನ ನೋಡಕ್ಕೆ ಯಾವ ಸಿನಿಮಾ ಬಂದ್ರೆ ಅಣ್ಣ, ಅವ್ರು ಬರೀ ಥಿಯೇಟರ್ ಅಲ್ಲಿ ಕಾಣಿಸಿದ್ರೆ ಅಣ್ಣ ಎಲ್ಲ ನಗ್ತಿದಾರೆ ಅಣ್ಣ. ಬಟ್ ನಗು ಜೊತೆಗೆ ಪ್ರತಿಯೊಬ್ರು ಕಣ್ಣಲ್ಲೂ ನೀರು ಬರ್ತಾ ಇದೆ ಅಣ್ಣ. ಅದು ಎಲ್ಲರಿಗೂ ಗೊತ್ತಾಗ್ತಿದೆ ಅಣ್ಣ. ಬಟ್ ನಿಮ್ಗೆ ಆ ದೇವ್ರನ್ನ ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡ್ರಿ. ಜಯಪ್ಪು ಬಾಸ್ ಅವ್ರ 100% ಯಾರೇ ಆಗಿರ್ಲಿ ಕನ್ನಡಿಗರ ಬದುಕೋರ್ವರೆಗೂ ಅವ್ರ ಮನ್ಸಲ್ಲಿ ಅಪ್ಪು ಬಾಸ್ ಇರ್ತಾರೆ. ಜಯಪ್ಪು ಬಾಸ್, ಜಯಪ್ಪು ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.